ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸುದ್ದಿ ಆರಂಭದಲ್ಲೇ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ರೆ, ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇದ್ದಂತಹ ಮೊದಲ ಸುತ್ತಿನ ಮಾತುಕತೆ ಮುರಿದು ಬಿದ್ದಿದೆ. ಇರಾನ್, ಅಮೆರಿಕ ಹಾಗೂ ಪಾಕಿಸ್ತಾನದ ನಡುವೆ ಟ್ರೈಲ್ಯಾಟ್ರಲ್ ಟಾಕ್ಸ್ ಏನಾಗ್ತಾ ಇತ್ತು ಅದು ಮುರಿದು ಬಿದ್ದಿದೆ. ಮೊದಲ ಸುತ್ತಿನ ಮಾತುಕತೆ ವಿಫಲವಾಗಿದೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ನಮ್ಮೆಲ್ಲರಿಗೂ ಕೂಡ ಬ್ಯಾಡ್ ನ್ಯೂಸೇ. ಹೇಳ್ತೀವಿ ಡೀಟೇಲ್ಸ್ ಮುಂದಕ್ಕೆ. ಇರಾನ್ ಜೊತೆಗೆ ಯಾವುದೇ ಒಪ್ಪಂದಕ್ಕೆ ನಾವು ಬಂದಿಲ್ಲ, ಬರಕ್ಕಾಗಿಲ್ಲ ಅನ್ನೋದನ್ನ ಅಮೆರಿಕ ಹೇಳ್ಕೊಳ್ತಾ ಇದೆ. ಯಾಕಂದ್ರೆ ಅಮೆರಿಕದ ಷರತ್ತಿಗೆ ಇರಾನ್ ಒಪ್ತಾ ಇಲ್ಲ. ಸಂಧಾನ ಸಭೆಯ ಬಳಿಕ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಮೀಟಿಂಗ್ನ ಕನ್ಕ್ಲೂಷನ್ ಏನು ಅನ್ನೋದ್ರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು. ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಅಮೆರಿಕದ ಉಪಾಧ್ಯಕ್ಷರಿಗೆ ವಿಪರೀತ ಡಿಸಪಾಯಿಂಟ್ಮೆಂಟ್ ಇರಾನ್ನ ನಡವಳಿಕೆಯಿಂದ ಆಯಿತು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಸೊ ಈ ಸಂಧಾನ ಸಭೆ ಮುರಿದು ಬಿತ್ತು ಅಂದರೆ ಯುದ್ಧ ಮತ್ತೆ ಸ್ಟಾರ್ಟ್ ಆಗ್ಬೋದು. ಯುದ್ಧ ಮತ್ತೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ನಮ್ಮಲ್ಲಿ LPG ಗ್ಯಾಸ್ ಸಿಲಿಂಡ್ರು, ಆಯಿಲು, ಟ್ಯಾಂಕು, ಇನ್ಫ್ಲೇಷನ್ನು ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಯಾಕೆಂದರೆ ಒಂದಕ್ಕೊಂದು ಇಂಟರ್ ಕನೆಕ್ಟೆಡು. ಈಗಷ್ಟೇ ಷೇರು ಮಾರುಕಟ್ಟೆ ಸುಧಾರಿಸ್ಕೊಳ್ತಾ ಇತ್ತು, ಜನ ಈಗಷ್ಟೇ ಗ್ಯಾಸ್ ಸಿಗ್ತಿದೆ ಅಂತ ಹೇಳ್ತಾ ಇದ್ರು. ಅಷ್ಟರಲ್ಲಾಗಲೇ ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆ, ಮೊದಲ ಹಂತದ ಮಾತುಕತೆನೇ ಸತ್ತು ಹೋಗಿದೆ. ಬೇಡ, ಈ ಟಾಕ್ಸು ಇನ್ನು ಮುಂದುವರಿಸಿ ಏನು ಅರ್ಥ ಇಲ್ಲ ಅಂತ ಹೇಳಿ JD ವ್ಯಾನ್ಸ್ ಅಮೆರಿಕಕ್ಕೆ ಖಾಲಿ ಕೈಯಲ್ಲಿ ಹೊರಟಿದ್ದಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಮತ್ತಷ್ಟು ದಿನ ವ್ಯಾಪಾರ ಜಗತ್ತು ಮತ್ತು ಜನಜೀವನ ತಲ್ಲಣಗೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಒಂದು ಕಡೆಗೆ ನಮ್ಮ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಎರಡನೇದಾಗಿ ಮತ್ತೆ ಬಾಂಬಿಂಗ್ಗಳು ಸ್ಟಾರ್ಟ್ ಆಗುತ್ತಾ, ಎರಡೂ ಕಡೆಯವರು ಮತ್ತೆ ಯುದ್ಧ ಸ್ಟಾರ್ಟ್ ಮಾಡ್ತಾರಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಅಣ್ವಸ್ತ್ರಗಳನ್ನು ತಯಾರು ಮಾಡಬಾರ್ದು, ಹಾರ್ಮೋಸ್ ಜಲಸಂಧಿಯನ್ನು ಓಪನ್ ತಕ್ಷಣಕ್ಕೆ ಮಾಡಬೇಕು, ಅಲ್ಲಿ ಯಾವುದೇ ಶುಲ್ಕ ಹಾಕಬಾರ್ದು ಅನ್ನೋದು ಅಮೆರಿಕದ ಪ್ರಪೋಸಲ್ನ ಭಾಗ ಆಗಿತ್ತು. ಬಟ್ ಪ್ರೀ ಕಂಡೀಷನ್ ಇಟ್ಕೊಂಡೇ ಇರಾನ್ ಬಂದಿತ್ತು. ನಾವಂತೂ ಬಡ್ಜಾಗೋರಲ್ಲ, ಅಂದರೆ ಬೆಂಡ್ ಆಗೋರಲ್ಲ, ನಮ್ಮದೇ ಈ ಕಂಡೀಷನಿಗೆ ನೀವು ಒಪ್ಕೊಂಡು ಬೇಕಾದರೆ ಸೈನ್ ಮಾಡ್ರಿ ಅಂತ ಇರಾನ್ ಹೇಳಿತ್ತು. ಸೊ ಎರಡೂ ಕಡೆಗಳಲ್ಲಿ, ಅಂದರೆ ಎತ್ತು ಏರಿಗಿಳಿದ್ರೆ ಕೋಣ ನೀರಿಗಿಳಿತು ಅಂತ ಅಂತಾರಲ್ಲ, ಹಾಗೆ ಎರಡೂ ಕಡೆಯವ್ರದ್ದು ಬೇರೆ ಬೇರೆ ಪ್ರಪೋಸಲ್ ಆಗಿದ್ದರಿಂದ ಅಜೆಂಡಾಗಳು ಫುಲ್ಫಿಲ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಇದರ ಅರ್ಥ ಏನು ನಾಳೆಯಿಂದಲೇ ಯುದ್ಧದ ಪರಿಣಾಮಗಳು ಸ್ಟಾರ್ಟ್ ಆಗುತ್ತಾ ಅಂತ ನೀವು ಕೇಳಿದ್ರೆ ಖಂಡಿತ ಇಲ್ಲ. ಅಮೆರಿಕ ಅಧ್ಯಕ್ಷರಿಗೆ ಹೋಗಿ ಅಮೆರಿಕದ ಉಪಾಧ್ಯಕ್ಷರು ಏನೇನಾಯಿತು ಮೀಟಿಂಗ್ನಲ್ಲಿ ಅಂತ ಒಂದಷ್ಟು ಕಾನ್ಫಿಡೆನ್ಷಿಯಲ್ ವಿಚಾರಗಳನ್ನು ಹೇಳ್ತಾರೆ. ಅದಾದ್ಮೇಲೆ ಅಮೆರಿಕ ಅಧ್ಯಕ್ಷರು ಕಾಲ್ ತಗೊಳ್ಬಹುದು.